ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಏನು ಕಳೆದ ತಿಂಗಳು ಏಪ್ರಿಲ್ 16ರಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಏನು ನಿಂಬೆ ಮರದ ಹಳ್ಳಿ ಅಂತ ಏನು ಊರಿತ್ತು, ಆ ಊರಿನ ನಿವಾಸಿಯಾದಂತಹ ತಿಮ್ರಾಯಪ್ಪ ಅನ್ನೋ ಮಗಳು ಏನು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿರ್ತಾರೆ. ಅದಕ್ಕೆ ಇವಾಗ ಉತ್ತರ ಸಿಕ್ಕಿದೆ. ಪೊಲೀಸರು ಎನ್ಕ್ವೈರಿ ಮಾಡಿ ಇದನ್ನ ಮಾಡಿದ್ಯಾರು, ಅಸಲಿಗೆ ಏನು ಕಾರಣ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿಡ್ಕೊಳ್ಳಿ. ತಿಮ್ರಾಯಪ್ಪ ಮತ್ತು ಹೆಂಡತಿ ನಿರ್ಮಲಾ ಹಾಗೆ ಮಗಳು ಮೇಘನ್ ಅಂತ 17 ವರ್ಷ ಇವಳನ್ನ ಏನು ಡಿಗ್ರಿಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವಳ ಮದುವೆ ವಿಚಾರವಾಗಿ ಮನೆಯಲ್ಲಿ ದಿನಾಲು ಗಲಾಟೆ ಆಗ್ತಿರ್ತದೆ. ಯಾಕಂದ್ರೆ ನಿರ್ಮಲಾ ಸಂಬಂಧಿಕರು ಒಬ್ರು ಎಲೆಕ್ಟ್ರಿಷಿಯನ್ ಇರ್ತಾರೆ, ಅವರಿಗೆ ಕೊಡ್ಬೇಕಂತ ಅಮ್ಮ ಆಟ ಆಡ್ದಿರ್ತಾರೆ. ತಂದೆಗೆ ಇದು ಒಂದು ಚೂರು ಕೂಡ ಇಷ್ಟ ಇರಲ್ಲ. ಇದರ ಮಧ್ಯೆ ಏನು ಮೇಘನ ಮತ್ತೆ ಆ ಹುಡುಗ ಏನಿರ್ತಾರೆ ಅವ್ರು ಲವ್ ಕೂಡ ಮಾಡ್ಕೊಂಡಿರ್ತಾರೆ ಅಂತ ಹೇಳಲಾಗ್ತಿದೆ. ಇದು ತಂದೆಗೆ ಒಂದು ಚೂರು ಕೂಡ ಇಷ್ಟ ಇರಲ್ಲ. ಆದ್ದರಿಂದ ಒಂದು ದಿನ ಏನು ಏಪ್ರಿಲ್ 15-16ನೇ ತಾರೀಕು ಏನು 15ನೇ ತಾರೀಕು ಏನಿದೆ, ಅವತ್ತಿನ ದಿನ ತನ್ನ ಹೊಲಕ್ಕೆ ಮಗಳನ್ನ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಬಾವಿ ಇರುತ್ತೆ, ಪಾಳು ಬಿದ್ದಿರೋ ಬಾವಿ. ಆ ಬಾವಿ ಒಳಗಡೆ ಮಗಳನ್ನ ತಳ್ಳಿಬಿಡ್ತಾನೆ. ತಳ್ಳಿದಾದ್ಮೇಲೆ ಅವಳಿನ್ನ ಏನು ಬದುಕಿದ್ದಾಳೆ ಅಂತ ಹೇಳ್ಬಿಟ್ಟು ಮೇಲಿಂದನೇ ಕಲ್ಲನ್ನ ಎತ್ತಿ ಹಾಕ್ತಾನೆ. ಇದಾದ ನಂತರ ಅವನಿಗೆ ಭಯ ಸ್ಟಾರ್ಟ್ ಆಗಿ ಆ ಬಾಡಿಯನ್ನ ತಗೊಂಡ್ ಬಂದು ಪಕ್ಕದಲ್ಲೇ ಬತ್ತೋಗಿರ್ತಕ್ಕಂತ ಒಂದು ಕೆರೆ ಇರುತ್ತೆ, ಆ ಕೆರೆಯಲ್ಲೇ ಗುಂಡಿ ತೋಡ್ಬಿಟ್ಟು ಅವಳನ್ನ ಮುಚ್ಚಾಕ್ಬಿಟ್ಟು ಮನೆಗೆ ಬಂದು ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ಇರ್ತಾನೆ. ತಾಯಿ ಏನ್ ನಿರ್ಮಲಾ ಇರ್ತಾಳೆ, ಕೂಲಿ ಕೆಲ್ಸಕ್ಕೆ ಹೋಗಿರ್ತಾಳೆ, ಹೊಲದ ಕೂಲಿ ಕೆಲ್ಸಕ್ಕೆ. ಬಂದ ನಂತರ 6:15ಗೆ ಕೇಳ್ತಾಳೆ ಮಗಳಲ್ಲಿ ಏನಾಯ್ತು ಅಂತ. ಹುಡ್ಕಾಡ್ತಾರೆ, ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ, ಎಲ್ಲೂ ಕೂಡ ಏನು ಉತ್ತರ ಸಿಗಲ್ಲ. ಅದರ ಕಾರಣ ನೆಕ್ಸ್ಟ್ ಡೇ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್. ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೋ ಅವ್ರಿಗೆ ಡೌಟ್ ಬರುತ್ತೆ. ಏನು ತಿಮ್ರಾಯಪ್ಪನ ತಂದೆ ಇರ್ತಾನೆ, ಇವನು ತಿರುಪತಿ ಮತ್ತೆ ಧರ್ಮಸ್ಥಳಕ್ಕೆ ಟ್ರಿಪ್ ಹೊಡಿತಾ ಇರ್ತಾನೆ. ಮಗಳು ಈ ಕಡೆ ಒಂದ್ ಕಡೆ ಮಿಸ್ ಆಗಿದ್ದಾರೆ ಅಂತ ಗೊತ್ತಿದ್ರು ಕೂಡ ಇವನು ಆರಾಮಾಗಿರ್ತಾನೆ. ಇದನ್ನ ಗಮನಿಸಿದ ಪೊಲೀಸರು ಒಂದ್ಸರಿ ಇವನ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಇವನ ಬಂಡವಾಳ ಎಲ್ಲ ಬಯಲಿಗೆ ಬಂದಿದೆ. ಈಗ ಏನು ಮೇ 16ಕ್ಕೆ ಇವನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಪೊಲೀಸರ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಇವನು ಹಿಂಗ್ ಆಯ್ತು ಸ್ವಾಮಿ, ನಾನು ಹಿಂಗೆ ಅವಳನ್ನ ಚೆನ್ನಾಗಿ ಓದಿಸಿ ಬೇರೆಯವ್ರಿಗೆ ಕೊಡ್ಬೇಕಂತ ಇದ್ದೆ, ನಮ್ಮ ಕಡೆ ರಿಲೇಷನ್ಗೆ. ಆದ್ರೆ ನನ್ನ ಏನು ವೈಫ್ ನ ರಿಲೇಷನ್ಗೆ ಕೊಡ್ಬೇಕನ್ನೋದು ನನ್ಗೆ ಇಷ್ಟ ಇರಲಿಲ್ಲ. ಅದೇ ಕಾರಣಕ್ಕೆ ದಿನಾಲು ಮನೆಗೆ ಗಲಾಟೆ ಆಗ್ತಾ ಇತ್ತು, ಅದೇ ಕಾರಣಕ್ಕೆ ಕರ್ಕೊಂಡೋಗಿ ಹಿಂಗ್ ಮಾಡಿದೆ ಅಂತ ಹೇಳಿದ್ದಾನೆ. ಏನೇ ಆಗ್ಲಿ ಎತ್ತ ಕರುಳನ್ನೇ ಇವನು ಅತಿ ಕೃತ್ಯವಾಗಿ ಕೊಲೆ ಮಾಡಿದ್ದಾನೆ. ಇಂಥ ತಂದೆ ಯಾರಿಗೂ ಸಿಗ್ಬಾರ್ದು. ಸಾಮಾನ್ಯವಾಗಿ ನೋಡೋದಾದ್ರೆ ತಂದೆಗೆ ಮಗಳ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ. ಇದರಲ್ಲಿ ಇವನ ಏನು ತನ್ನ ಮಗಳು ನನ್ನ ಮಾತು ಕೇಳಲಿಲ್ಲ ಅನ್ನೋದೇ ಎದ್ದು ಕಾಣ್ತಿದೆ. ಅಷ್ಟಕ್ಕೇನೆ ಇವನು ಕೊಲೆ ಮಾಡ್ಬಿಟ್ಟು ಇನ್ನು ಬಾಳಿ ಬದುಕಬೇಕಿದ್ದಂತ 17 ವರ್ಷದ ಮೇಘನನ್ನ ಇವಾಗ ಕೊಂದಾಕಿದ್ದಾನೆ. ಇವಾಗ ಜೈಲ್ ಕಂಬಿ ಕೂಡ ಎಣಿಸ್ತಾ ಇದ್ದಾನೆ. ಸ್ನೇಹಿತರೆ, ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಮುಂದಿನ ಸಿಗ್ತೀನಿ. ನಮಸ್ಕಾರ.